ದಶಮಾನ ಪದ್ಧತಿಯಲ್ಲಿ ಸ್ಥಾನ ಬೆಲೆಗಳನ್ನು ತಿಳಿಯೋಣ. ಈ ಪಟ್ಟಿಯನ್ನು ನೋಡಿ. ಇದು ಸ್ಥಾನ ಬೆಲೆಗಳನ್ನು ಕೊಡುತ್ತದೆ. ಪ್ರತಿ ಸ್ಥಾನದ ಬೆಲೆಯು ಅದರ ಬಲಪಕ್ಕದ ಸ್ಥಾನದ ಬೆಲೆಯ 10ರಷ್ಟಿರುತ್ತದೆ. ನಾವು ಬಲಗಡೆಯಿಂದ ಎಡಕ್ಕೆ ಹೋಗುತ್ತೇವೆ. ಬಿಡಿಯು 10 ಘಾತ 0ಯನ್ನು ಪ್ರತಿನಿಧಿಸುತ್ತದೆ. 10 10 ಘಾತ 1ನ್ನು ಪ್ರತಿನಿಧಿಸುತ್ತದೆ. 100 10 ಘಾತ 2ನ್ನು ಪ್ರತಿನಿಧಿಸುತ್ತದೆ. 1000 10 ಘಾತ 3ನ್ನು ಪ್ರತಿನಿಧಿಸುತ್ತದೆ. 10,000 10 ಘಾತ 4ನ್ನು ಪ್ರತಿನಿಧಿಸುತ್ತದೆ. ಲಕ್ಷ 10 ಘಾತ 5ನ್ನು, 10 ಲಕ್ಷ 10 ಘಾತ 6ನ್ನು, ಕೋಟಿ 10 ಘಾತ 7ನ್ನು, 10 ಕೋಟಿ 10 ಘಾತ 8ನ್ನು, ಹೀಗೆ ಮುಂದುವರಿಯುತ್ತದೆ. ಇದು ದಶಮಾನ ಪದ್ಧತಿಯಲ್ಲಿ ಸ್ಥಾನ ಬೆಲೆಗಳನ್ನು ತೋರಿಸುತ್ತದೆ. ಉದಾಹರಣೆಗೆ 6, 5, 4, 3, 2, 1ನ್ನು ತೆಗೆದುಕೊಳ್ಳೋಣ. ಸ್ಥಾನ ಬೆಲೆಯನ್ನು ಅರ್ಥ ಮಾಡಿಕೊಳ್ಳಲು ಈ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. ಸ್ಥಾನ ಬೆಲೆಯನ್ನು ಅರ್ಥ ಮಾಡಿಕೊಳ್ಳಲು ಫ್ಲಾಶ್ ಕಾರ್ಡ್ ಬಳಸೋಣ. ಬಿಡಿ ಸ್ಥಾನದಲ್ಲಿ 1 ಬರೆಯೋಣ. 10ರ ಸ್ಥಾನದಲ್ಲಿ 2 ಬರೆಯೋಣ. ನಾವು ಬಲದಿಂದ ಎಡಕ್ಕೆ ಹೋಗುತ್ತಿದ್ದೇವೆ. 100ರ ಸ್ಥಾನದಲ್ಲಿ 3 ಬರೆಯೋಣ. 1000ದ ಸ್ಥಾನದಲ್ಲಿ 4, 10,000ದ ಸ್ಥಾನದಲ್ಲಿ 5, ಕೊನೆಯಲ್ಲಿ ಲಕ್ಷದ ಸ್ಥಾನದಲ್ಲಿ 6 ಬರೆಯೋಣ. ಆದ್ದರಿಂದ ನಮ್ಮ ಸಂಖ್ಯೆಯು 6,54,321.